ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಶೈಲಾಮಯ್ಯ. ಇವತ್ತಿನ ಹೊಸ ರುಚಿಯೊಂದಿಗೆ ಇವತ್ತು ರುಚಿಕರವಾಗಿ ಸುಲಭವಾಗಿರುವಂತಹ ವಿಧಾನದಲ್ಲಿ ಟೊಮೆಟೊ ಬಾತನ್ನು ಮಾಡೋಣ ಬನ್ನಿ. ಒಳ್ಳೆ ಟೇಸ್ಟ್ ಕೂಡ ಇರ್ತದೆ. ಮಕ್ಕಳ ಲಂಚ್ ಬಾಕ್ಸಿಗೆ, ಮಧ್ಯಾಹ್ನದ ಊಟಕ್ಕೆ ಆಗಿರ್ಬೋದು, ಅಥವಾ ಯಾರಾದರೂ ಬರ್ತಾರೆ ಅಂತ ಗೊತ್ತಿದ್ರೆ ಸ್ಪೆಷಲ್ ಆಗಿ ಏನಾದರೂ ಮಾಡಬೇಕು ಅಂತಿದ್ರೆ ಇದನ್ನು ಸಿಂಪಲ್ ಆದ ರೆಸಿಪಿಯನ್ನು ಮಾಡಿ ನೋಡ್ಬೋದು. ರುಚಿಕರವಾಗಿಯೂ ವಿಭಿನ್ನವಾಗಿಯೂ ಇರ್ತದೆ. ಈ ಟೊಮೆಟೊ ಬಾತನ್ನು ನಾನು ಹೇಗೆ ಮಾಡ್ತೇನೆ ಅಂತ ನೋಡೋಣ ಬನ್ನಿ. ಟೊಮೆಟೊ ಬಾತ್ಗೆ ಸೋನಾ ಮಸೂರಿ ಅಥವಾ ಬಾಸುಮತಿ ರೈಸ್ ಅನ್ನಾದರೂ ತಗೊಳ್ಬೋದು. ನಾನಿಲ್ಲಿ 1.5 ಕಪ್ ಆಗುವಷ್ಟು ಅಕ್ಕಿಯನ್ನು ಒಂದು ಪಾತ್ರೆಯಲ್ಲಿ ತಗೊಂಡು ಚೆನ್ನಾಗಿ ತೊಳೆದು 1/4 ಗಂಟೆಗಳ ಕಾಲ ಹಾಗೆ ಇಡ್ತೇನೆ. ಅಕ್ಕಿಯನ್ನು ನೆನೆಸಿದ ಹಾಗೆ ಇನ್ನೊಂದು ಬದಿಯಲ್ಲಿ ನಾನು 4-5 ಎಸಳು ಬೆಳ್ಳುಳ್ಳಿ ಏನು ತಗೊಂಡಿದ್ದೇನೆ. ಹಾಗೆ ಅದರೊಟ್ಟಿಗೆ ಸ್ವಲ್ಪ ಶುಂಠಿಯನ್ನು ಕೂಡ ಹಾಕೊಂಡಿದ್ದೇನೆ. ಮತ್ತು ಬ್ಯಾಡಗಿ ಮೆಣಸು ಮತ್ತು ಗುಂಟೂರು ಮೆಣಸು ಎರಡನ್ನು ಒಟ್ಟು ಮಾಡಿ ಹಾಕೊಳ್ತಾ ಇದ್ದೇನೆ. ಒಂದು ಖಾರ ಹಾಗೆ ಒಂದು ಕಲರ್ ಬರಲಿಕ್ಕೋಸ್ಕರ. ಇವಿಷ್ಟನ್ನು ಸ್ವಲ್ಪ ಬಿಸಿ ನೀರನ್ನು ಹಾಕಿ ಸ್ವಲ್ಪ ಹೊತ್ತು ಹಾಗೆ ನೆನೆಸಿಟ್ಕೊಂಡು ಇಟ್ಟಿರ್ತೇನೆ. ಇಲ್ಲಿ ನೋಡಿ, ನಾನು ನೀರುಳ್ಳಿ, ಟೊಮೆಟೊ ಹಾಗೂ ಹಸಿಮೆಣಸನ್ನೆಲ್ಲ ಹಾಗೆ ಕಟ್ ಮಾಡಿ ಇಟ್ಟಿದ್ದೇನೆ. ಈಗ ಒಂದು ದಪ್ಪ ತಳದ ಕುಕ್ಕರನ್ನು ಬಿಸಿಗೆ ಇಟ್ಟು ಅದಕ್ಕೆ 1 ಚಮಚ ಆಗುವಷ್ಟು ತುಪ್ಪ ಹಾಗೆ 2 ಚಮಚ ಆಗುವಷ್ಟು ರಿಫೈನ್ಡ್ ಆಯಿಲನ್ನು ಹಾಕಿ ಕೊಳ್ತಾ ಇದ್ದೇನೆ. ಅದು ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಬಂದ ಹಾಗೆ ಇದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರ್, ಪಲಾವ್ ಎಲೆ ಹಾಗೆ ಸೋಂಪನ್ನು ಕೂಡ ಹಾಕಿ ಚೆನ್ನಾಗಿ ಒಮ್ಮೆ ಬಿಸಿ ಮುಟ್ಟಿಸ್ತಾ ಇದ್ದೇನೆ. ಹಾಗೆ ಅದಕ್ಕೆ ಒಂದು ಕಟ್ ಮಾಡಿದಂತಹ ಹಸಿಮೆಣಸು ಹಾಗೆ ನೀರುಳ್ಳಿ ಹೆಚ್ಚಿಟ್ಟದ್ದು ಇವೆಲ್ಲವನ್ನು ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ. ಈಗ ಅದು ಸ್ವಲ್ಪ ಬಣ್ಣ ಬದಲಾಗ್ತಾ ಇದ್ದಾಗೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೇಕು. ಈಗ ಅದು ಚೆನ್ನಾಗಿ ಬೇಗನೆ ಬೆಂದ್ಕೊಳ್ತದೆ ಅಂತ. ಇದಾದ ನಂತರ ಇದು ಆಗ್ತಾ ಇದ್ದಾಗೇ ನಾನು ಅದಕ್ಕೆ ಅರಿಶಿನ ಹಾಗೆ ನಾವು ಆವಾಗಲೇ ನೆನೆಸಿ ಇಟ್ಟಿದ್ದೀವಲ್ಲ ಒಣಮೆಣಸು, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಅದನ್ನೆಲ್ಲ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮತ್ತು ಕಟ್ ಮಾಡಿದಂತಹ ಒಂದು ದೊಡ್ಡ ಟೊಮೆಟೊವನ್ನು ಕೂಡ ಹಾಕ್ಕೊಂಡು ನೀರು ಹಾಕದೇನೆ ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬರ್ತೇನೆ. ಈ ಈರುಳ್ಳಿ ಹುರಿದ ನಂತರ ಅರೆದಿಟ್ಟಿದ್ದಂತಹ ಟೊಮೆಟೊ ಮಿಶ್ರಣವನ್ನು ಈಗ ಹಾಕ್ಕೊಳ್ತಾ ಇದ್ದೇನೆ. ಇದು ಚೆನ್ನಾಗಿ ಹುರ್ಕೊಳ್ತೇನೆ. ಇಲ್ಲಿ ಯಾವುದನ್ನು ಕೂಡ ಬೇಯಿಸಿಲ್ಲ, ಹಸಿದಾಗಿಯೇ ಇರೋದ್ರಿಂದ ಎಣ್ಣೆ ಸರಿ ಬಿಟ್ಕೊಳ್ಳೋ ತನಕ ಇದನ್ನು ಚೆನ್ನಾಗಿ ಹುರಿಬೇಕು. ಈಗ ಇದನ್ನು ಎಲ್ಲ ಮಿಶ್ರಣವನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಳ್ತೇನೆ. ಇದನ್ನು ಹೀಗೆ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಪರಿಮಳ ಕೂಡ ಬರ್ತಾ ಇದೆ. ಈಗ ನಾವು ಆವಾಗಲೇ ನೆನೆಸಿಟ್ಟಂತಹ ಅಕ್ಕಿ ಏನಿದೆ ಅದನ್ನು ಪೂರ್ತಿಯಾಗಿ ನೀರನ್ನು ಬಸಿದು ಅಕ್ಕಿಯನ್ನೀಗ ನಾನು ಸೇರಿಸ್ತಾ ಇದ್ದೇನೆ. ಅಕ್ಕಿ ನೆನೆಸಿ ಹಾಕಿದರೆ ಉದುರುದ್ರಾಗಿ ಬರ್ತದೆ ಮತ್ತು ತುಂಬ ಬೇಗ ಸಹ ಆಗಿಬಿಡ್ತದೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಹೊತ್ತು ನೆನೆಸಿಡೋದು. ಒಗ್ಗರಣೆ ಒಟ್ಟಿಗೆ ಇದನ್ನು ನಿಧಾನವಾಗಿ ನಾವು ಮಿಕ್ಸ್ ಮಾಡ್ತಾ ಹೋಗಬೇಕು. ಇದನ್ನು ಕೂಡ ಈಗ ನಾನು ಚೆನ್ನಾಗಿ ಮಸಾಲೆ ಒಟ್ಟಿಗೆ ಸೇರಲಿಕ್ಕೆ ಹೀಗೆ ಕಲಿಸ್ತಾ ಇದ್ದೇನೆ. ಇದರೊಟ್ಟಿಗೆ ನಾವು ಈಗ ಕೆಲವು ಮಸಾಲೆಗಳನ್ನು ಹಾಕ್ಬೋದು. ಧನಿಯಾ ಪೌಡರ್ ನಿಮಗೆ ಯಾವುದಾದ್ರೂ ಬೇಕು ಅಂತ ಇದ್ದರೆ. ನಾನು ಇದಕ್ಕೆ ಯಾವ ಮಸಾಲೆಯನ್ನು ಕೂಡ ಹಾಕಲಿಲ್ಲ. ಇದರಲ್ಲೀಗ ಟೊಮೆಟೊ, ಬೆಳ್ಳುಳ್ಳಿ, ಶುಂಠಿಯ ಟೇಸ್ಟ್ ಮಾತ್ರ, ಆ ಫ್ಲೇವರ್ ಮಾತ್ರ ಇರ್ತದೆ. ಅದೇ ತುಂಬ ಚೆನ್ನಾಗಿ ಫ್ಲೇವರ್ ಕೊಡ್ತದೆ. ಅದಕ್ಕೆ ಬೇರೆ ಯಾವುದೇ ತರಕಾರಿಗಳು ಬೇಕಾಗುವುದಿಲ್ಲ. ನಾನಾದರೂ ಒಂದು ಬೀನ್ಸ್ ಸ್ವಲ್ಪ ಇತ್ತು, ಅದನ್ನು ಕೂಡ ಹಾಕ್ಕೊಂಡಿದ್ದೇನೆ. ಇದಿಷ್ಟನ್ನು ಹಾಕ್ಕೊಂಡು ನಾವೀಗ ಚೆನ್ನಾಗಿ ಒಮ್ಮೆ ಕಲಸಿ ಅದರ ನೀರು ಪಸೆ ಎಲ್ಲ ಹೋಗೋ ತನಕ ಅದನ್ನು ಫ್ರೈ ಮಾಡಬೇಕು. ನಂತರ ಸ್ವಲ್ಪ ಎಣ್ಣೆ ಬಿಟ್ಕೊಳ್ತಾ ಬಂದ ಹಾಗೆ ಇದಕ್ಕೆ ನಾವೀಗ 1.5 ಕಪ್ ಅಕ್ಕಿ ತಗೊಂಡು ಇರೋದ್ರಿಂದ ಇದಕ್ಕೆ ಸಾಧಾರಣ ಒಂದು 3 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ಬೋದು. ಮೊದಲಿಗೆ ನಾನು ಜಾರಲ್ಲಿದ್ದಂತಹ ಟೊಮೆಟೊದ ನೀರನ್ನು ನಾನು ಹಾಕ್ಕೊಂಡಿದ್ದೇನೆ. ನಂತರ ಅದಕ್ಕೆ ಇನ್ನೊಂದು ಲೋಟ ನೀರು ಹಾಕಿ ಒಟ್ಟು 3 ಲೋಟ ನೀರು ಆಗುವಷ್ಟು ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಕಲಿಸ್ಕೊಳ್ತಾ ಇದ್ದೇನೆ. ಮತ್ತು ಈ ಹಂತದಲ್ಲಿ ನಾವು ಉಪ್ಪನ್ನು ಕೂಡ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸ್ವಲ್ಪ ಬೇಕಾದರೆ ಉಪ್ಪು ಹಾಗೆ ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ನೋಡಿಕೊಂಡು ಒಂದು ಸಕ್ಕರೆ ಕೂಡ ಹಾಕ್ಕೊಳ್ಬೋದು. ಮತ್ತು ಕೊನೆಯದಾಗಿ ಅದರ ಮೇಲೆ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಉದುರಿಸಿ, ಪುದೀನ ಇದ್ದರೆ ಪುದೀನ ಕೂಡ ಹಾಕ್ಬೋದು, ಇಲ್ಲದಿದ್ದರೆ ಅದನ್ನು ಸ್ಕಿಪ್ ಮಾಡಿ. ಇಷ್ಟೇ ತುಂಬ ಚೆನ್ನಾಗಿ ಇರ್ತದೆ. ಇಷ್ಟನ್ನು ಹಾಕ್ಕೊಂಡು ನಾವು ಅದರ ಮುಚ್ಚಳವನ್ನು ಮುಚ್ಚಿ 2 ವಿಸಿಲ್ ಆಗುವಷ್ಟು ಇಟ್ಟರೆ ಟೊಮೆಟೊ ರೈಸ್ ಬಾತ್ ರೆಡಿ ಆಯಿತು. ನೋಡಿ ಈಗ 3 ವಿಸಿಲ್ ಆಗಿದೆ.
ನಾನು ಇದನ್ನು ಸ್ವಲ್ಪ ತಣ್ಣದ ಮೇಲೆ ಇದನ್ನು ತೆಗೆದು ನೋಡ್ತಾ ಇದ್ದೇನೆ. ತುಂಬ ಚೆನ್ನಾಗಿ ಬೆಂದಿದೆ, ಹಾಗೆ ಕಲರ್ ಕೂಡ ಚೆನ್ನಾಗಿ ಬಂದಿದೆ. ಬರೀ ಟೊಮೆಟೊ ಆದ್ದರಿಂದ ತುಂಬ ಕಲರ್ ಕೂಡ ಚೆನ್ನಾಗಿ ಬಂದಿದೆ. ಉದುರುದುರಾದ ಸೂಪರಾದ ಟೊಮೆಟೊ ಬಾತ್ ರೆಡಿಯಾಗಿದೆ ನೋಡಿ. ಸ್ವಲ್ಪ ತಣ್ಣಗಾದ ನಂತರ ನಿಧಾನಕ್ಕೆ ಇದನ್ನು ಹೀಗೆ ಮಿಕ್ಸ್ ಮಾಡಬೇಕು. ಇದರ ಬಣ್ಣ ಕೂಡ ತುಂಬ ಚೆನ್ನಾಗಿ ಬಂದಿದೆ, ಹಾಗೆ ರುಚಿ ಕೂಡ ಅದ್ಭುತವಾಗಿರ್ತದೆ. ಇದಕ್ಕೆ ನಿಮಗೆಲ್ಲ ಇಷ್ಟವಾಗ್ತದೆ ಅಂತ ಇದ್ದರೆ ಮೇಲ್ಗಡೆಯಿಂದ ಗೋಡಂಬಿಯನ್ನು ತುಪ್ಪದಲ್ಲಿ ಹುರಿದು ಇದಕ್ಕೆ ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿರ್ತದೆ ನೋಡಿ. ಇದೊಂದು ಸಿಂಪಲ್ ಆದ ಒಂದು ಒಳ್ಳೆಯ ರೆಸಿಪಿ. ಇದಕ್ಕೆ ನಾವು ರೈತ ಕೂಡ ಮಾಡಿಕೊಂಡು ಸೈಡಲ್ಲಿ ಇಟ್ಟರೆ ತುಂಬ ಚೆನ್ನಾಗಿರ್ತದೆ, ಹಾಗೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇದು ಲಂಚ್ ಬಾಕ್ಸಿಗಂತೂ ಹೇಳಿ ಮಾಡಿದಂಥ ಒಂದು ರೆಸಿಪಿ. ಬೆಳಗಿನ ಗಡಿಬಿಡಿಗಂತೂ ಬೇಗನೆ ಮಾಡ್ಕೊಳ್ಬೋದು. ನೋಡಿದ್ರಲ್ಲ, ಈ ರೆಸಿಪಿ ನಿಮಗೆ ಖಂಡಿತವಾಗಿಯೂ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟವಾದಲ್ಲಿ ಒಂದು ಲೈಕ್, ಹಾಗೆ ನಿಮ್ಮವರಿಗೆಲ್ಲರಿಗೂ ಶೇರ್. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್.